ಬಳಕೆಯಲ್ಲಿಲ್ಲದ ಪದಗಳು. ಪದಪ್ರತ್ಯಯಗಳ ಬಳಕೆಯಲ್ಲಿ ತಯಾರಿಕೆ ಮತ್ತು ಬಳಕೆ ಎಂಬ ಈ ಎರಡು ಕಾರ್ಯಗಳು ಬೇರೆ ಬೇರೆಯಾಗಿವೆಯಾದ ಕಾರಣ ಅವನ್ನೊಳಗೊಂಡಿರುವ ಪದಗಳು ವ್ಯಾಕರಣದ ಮಟ್ಟಿಗೆ ನಿಯಮಬದ್ಧವಾಗಿವೆಯಾದರೂ ಬಳಕೆಯಲ್ಲಿ ಇಲ್ಲದವುಗಳಾಗಿರಲು ಸಾಧ್ಯವಿದೆ. ಉದಾಹರಣೆಗಾಗಿ ಕನ್ನಡದಲ್ಲಿ ತ ಎಂಬ ಪದಪ್ರತ್ಯಯವನ್ನು ಈಕಾರಾಂತ ಮತ್ತು ಏಕಾರಾಂತ ಕ್ರಿಯಾಪದಗಳಿಗೆ ಸೇರಿಸಿ ನಾಮಪದಗಳನ್ನು ರಚಿಸಲು ಸಾಧ್ಯವಿದೆ. ಈ ವ್ಯಾಕರಣ ನಿಯಮದ ಪ್ರಕಾರ ಕುಡಿ ತ, ದುಡಿ ತ, ನೆಗೆ ತ, ಒದೆ ತ ಮೊದಲಾದ ಬಳಕೆಯಲ್ಲಿರುವ ಪದಗಳನ್ನು ಮಾತ್ರವಲ್ಲದೆ ಅಗಿ ತ, ಹುರಿ ತ, ಕರೆ ತ, ಅಳೆ ತ ಮೊದಲಾದ ಬಳಕೆಯಲ್ಲಿಲ್ಲದ ಪದಗಳನ್ನು ರಚಿಸಲು ಸಾಧ್ಯವಿದೆ. ವ್ಯಾಕರಣದ ಮಟ್ಟಿಗೆ ಈ ಪದಗಳು ನಿಯಮಬದ್ಧಗಳೆಂದು ಹೇಳಲು ಸಾಧ್ಯವಿದೆಯಾದರೂ ಅವು ಬಳಕೆಯಲ್ಲಿ ಬಂದಿಲ್ಲವಾದ ಕಾರಣ ಸಾಮಾನ್ಯವಾಗಿ ನಾವು ಅವನ್ನು ನಮ್ಮ ಭಾಷೆಯಲ್ಲಿ ಬಳಸುವುದಿಲ್ಲ. ಈ ರೀತಿ ಪದಪ್ರತ್ಯಯಗಳನ್ನು ಬಳಸುವಲ್ಲಿ 1 ಬಳಕೆಯಲ್ಲಿರುವವುಗಳು, ಕುಡಿತ 2 ಬಳಕೆಯಲ್ಲಿಲ್ಲದವುಗಳು, ಹುರಿತ ಮತ್ತು 3 ನಿಯಮಬದ್ಧವಲ್ಲದವುಗಳು, ನಡುತ, ಕೊಲ್ಲುತ ಎಂಬುದಾಗಿ 3 ರೀತಿಯ ಪ್ರಯೋಗಗಳನ್ನು ಕಾಣಲು ಸಾಧ್ಯವಿದೆ. ಆದರೆ ಪದರೂಪ ಪ್ರತ್ಯಯಗಳನ್ನು ಬಳಸುವಲ್ಲಿ ನಿಯಮಬದ್ಧವಾದವುಗಳು ಮತ್ತು ನಿಯಮಬದ್ಧವಲ್ಲದವುಗಳು ಎಂಬುದಾಗಿ 2 ರೀತಿಯ ಪ್ರಯೋಗಗಳನ್ನು ಮಾತ್ರ ಕಾಣಲು ಸಾಧ್ಯ. ಉದಾಹರಣೆಗಾಗಿ ಅಲಿ ಎಂಬ ಪದರೂಪ ಪ್ರತ್ಯಯವನ್ನು ಕ್ರಿಯಾಪದಗಳಿಗೆ ಮಾತ್ರ ಸೇರಿಸಲು ಸಾಧ್ಯ ಎಂಬ ನಿಯಮ ಹೊಂದಿದೆ. ಈ ನಿಯಮದ ಪ್ರಕಾರ ಮಾಡಲಿ, ಹೋಗಲಿ, ಬರಲಿ, ಹೇಳಲಿ ಮೊದಲಾದ ಪದರೂಪಗಳು ನಿಯಮಬದ್ಧವಾದವುಗಳು. ಇದೇ ಪ್ರತ್ಯಯವನ್ನು ನಾಮಪದಗಳಿಗೆ ಇಲ್ಲವೇ ಗುಣವಾಚಕ ಪದಗಳಿಗೆ ಸೇರಿಸಿದಲ್ಲಿ, ಉದಾಹರಣೆಗೆ ಹಗಲಲಿ, ಕೆಂಪಲಿ ಇತ್ಯಾದಿ ಅಂತಹ ಪದರೂಪಗಳನ್ನು ವ್ಯಾಕರಣದ ಮಟ್ಟಿಗೆ ನಿಯಮಬದ್ಧವಲ್ಲದವೆಂದು ಹೇಳಬೇಕಾದೀತು. ಈ ಪದರೂಪ ಪ್ರತ್ಯಯದ ಪ್ರಯೋಗದಲ್ಲಿ ಉತ್ಪಾದನೆ ಮತ್ತು ಬಳಕೆಯೊಳಗೆ ವ್ಯತ್ಯಾಸವಿಲ್ಲ. ಉತ್ಪಾದಿಸಲು ಸಾಧ್ಯವಿರುವ ರೂಪಗಳೆಲ್ಲವೂ ಬಳಕೆಯಲ್ಲಿರುವವುಗಳೇ. ಉತ್ಪಾದಕ ಮತ್ತು ಅನುತ್ಪಾದಕ ರಚನೆಗಳು. ಪದಗಳ ಒಳರಚನೆ ಪದರೂಪಗಳ ಒಳರಚನೆಯಷ್ಟು ನಿಯಮಬದ್ಧವಲ್ಲವೆಂಬುದನ್ನು ಮೇಲೆ ನೋಡಿರುವೆವು. ಹೀಗಿದ್ದರೂ ಪದಗಳಲ್ಲಿ ಕಾಣಿಸುವ ಒಳರಚನೆಗಳಲ್ಲಿ ಕೆಲವನ್ನು ಉತ್ಪಾದಕಗಳೆಂದು ಮತ್ತು ಇನ್ನೂ ಕೆಲವನ್ನು ಅನುತ್ಪಾದಕಗಳೆಂದು ವಿಭಜಿಸಿ ಹೇಳಲು ಸಾಧ್ಯವಿದೆ. ಸಾಮಾನ್ಯವಾಗಿ 1-2 ಪದಗಳಲ್ಲಿ ಮಾತ್ರವೇ ಕಾಣಿಸುವಂತಹ ಒಳರಚನೆಗಳು ಅನುತ್ಪಾದಕಗಳೆಂದು ಮತ್ತು ಜಾಸ್ತಿ ಪದಗಳಲ್ಲಿ ಕಾಣಿಸುವವುಗಳು ಉತ್ಪಾದಕಗಳೆಂದು ಹೇಳಬಹುದು. ಹೊಸ ಹೊಸ ಪದಗಳನ್ನು ತಯಾರಿಸಬೇಕಾಗಿರುವ ಸಂದರ್ಭಗಳಲ್ಲಿ, ಉದಾಹರಣೆಗಾಗಿ ಹೊಸ ಪಾರಿಭಾಷಿಕ ಪದಗಳನ್ನು ತಯಾರಿಸಬೇಕಾಗಿರುವ ಸಂದರ್ಭಗಳಲ್ಲಿ ಈ ರೀತಿ ಉತ್ಪಾದಕಗಳಾಗಿರುವ ಒಳರಚನೆಗಳನ್ನು ಬಳಸಿಕೊಂಡೆವಾದರೆ ಅಂತಹ ಪದಗಳು ಹೆಚ್ಚು ಸುಲಭವಾಗಿ ಭಾಷೆಯಲ್ಲಿ ಬಳಕೆಗೆ ಬರಲು ಸಾಧ್ಯವಿದೆ. ಅನುತ್ಪಾದಕ ರಚನೆಗಳನ್ನು ಬಳಸಿ ರಚಿಸಿದ ಪದಗಳು ಓದುಗರಿಗೆ ಸ್ವಲ್ಪ ಮಟ್ಟಿಗೆ ಕ್ಲಿಷ್ಟವಾದುವೆಂದು ತೋರಲು ಸಾಧ್ಯವಿದೆ ಮತ್ತು ಈ ಕಾರಣಕ್ಕಾಗಿ ಅವು ಭಾಷೆಯಲ್ಲಿ ರೂಢಿಗೆ ಬರದಿರಲು ಸಾಧ್ಯವಿದೆ. ಉದಾಹರಣೆಗಾಗಿ ಕನ್ನಡದ ಜೋಡು ಪದಗಳಲ್ಲಿ 2ಕ್ಕಿಂತ ಜಾಸ್ತಿ ಅಂಗಗಳಿರುವುದು ಬಹಳ ಅಪರೂಪ. ಹಾಗಾಗಿ ಅಂತಹ ಜೋಡು ಪದಗಳ ಒಳರಚನೆ ಕನ್ನಡದ ಮಟ್ಟಿಗೆ ಅನುತ್ಪಾದಕವೆಂದು ಹೇಳಬಹುದು. ಪಾರಿಭಾಷಿಕ ಪದಗಳನ್ನು ರಚಿಸುವವರು 2ಕ್ಕಿಂತ ಜಾಸ್ತಿ ಪದಗಳನ್ನು ಸೇರಿಸಿ ಉದ್ದುದ್ದವಾದ ಪದಗಳನ್ನು ತಯಾರಿಸಿ ಹಾಕಿದಲ್ಲಿ ಅವು ಕನ್ನಡದಲ್ಲಿ ಬಳಕೆಗೆ ಬರುವುದು ಸ್ವಲ್ಪ ಕಷ್ಟ. ಇದೇ ರೀತಿಯಲ್ಲಿ ಕನ್ನಡದಲ್ಲಿರುವ ಜೋಡು ಪದಗಳಲ್ಲಿ 2ನೆಯ ಅಂಗ ನಾಮಪದವಾಗಿರುವುದೇ ಜಾಸ್ತಿ. ಕ್ರಿಯಾಪದ ಇಲ್ಲವೇ ಗುಣಪದಗಳು ಅವುಗಳ 2ನೆಯ ಅಂಗವಾಗಿ ಬರುವುದು ಅಪರೂಪ. ಹಾಗಾಗಿ ಅಂತಹ ಜೋಡು ಪದಗಳ ಒಳರಚನೆ ಕನ್ನಡದ ಮಟ್ಟಿಗೆ ಅನುತ್ಪಾದಕವೆಂದು ಹೇಳಬಹುದು. ಪಾರಿಭಾಷಿಕ ಪದಗಳನ್ನು ತಯಾರಿಸುವವರು ಈ ವಿಷಯವನ್ನು ಗಮನಿಸದೆ ಕ್ರಿಯಾಪದ ಇಲ್ಲವೇ ಗುಣಪದಗಳನ್ನು 2ನೇ ಅಂಗವಾಗಿ ಮಾಡಿ ಜೋಡು ಪದಗಳನ್ನು ರಚಿಸಿದಲ್ಲಿ ಅಂತಹ ಪದಗಳು ಅಷ್ಟೊಂದು ಸುಲಭವಾಗಿ ಕನ್ನಡದಲ್ಲಿ ಬಳಕೆಗೆ ಬರಲಾರವು.
ಪ್ರತ್ಯಯವಿರುವ ಪದಗಳಲ್ಲೂ ಇದೇ ರೀತಿ ಉತ್ಪಾದಕ ಮತ್ತು ಅನುತ್ಪಾದಕ ರಚನೆಗಳನ್ನು ಕಾಣಬಹುದು. ಕನ್ನಡದಲ್ಲಿ ಇಕೆ, ಇಗೆ, ತ, ತೆ, ವು ಮೊದಲಾದ ಕೆಲವು ಪ್ರತ್ಯಯಗಳು ಉತ್ಪಾದಕಗಳಾಗಿದ್ದು ಅವನ್ನು ಬಳಸಿ ಹೊಸ ಪದಗಳನ್ನು ತಯಾರಿಸಿದಲ್ಲಿ ಅಂತಹ ಪದಗಳು ಸುಲಭವಾಗಿ ಭಾಷೆಯಲ್ಲಿ ರೂಢಿಗೆ ಬರಬಲ್ಲುವು. ಬೇರೆ ಹಲವು ಪ್ರತ್ಯಯಗಳು ಒಂದೆರಡು ಪದಗಳಲ್ಲಿ ಮಾತ್ರ ಕಾಣಿಸುತ್ತಿದ್ದು, ಉದಾಹರಣೆಗೆ ಡ, ಳ, ಹ ಇತ್ಯಾದಿ, ಅವನ್ನು ಬಳಸಿ ತಯಾರಿಸಿದ ಪದಗಳು ಅಷ್ಟೊಂದು ಸುಲಭವಾಗಿ ಬಳಕೆಗೆ ಬರಲಾರವು. ಪದಗಳ ಒಳರಚನೆಗೆ ಅವುಗಳ ದಿನನಿತ್ಯದ ಬಳಕೆಯಲ್ಲಿ ವಿಶೇಷವಾದ ಸ್ಥಾನವೇನೂ ಇಲ್ಲ ಎಂಬುದನ್ನು ನಾವು ಮೇಲೆ ನೋಡಿರುವೆವು. ಹೆಚ್ಚಿನ ಸಂದರ್ಭಗಳಲ್ಲೂ ಪದಗಳನ್ನು ಬಳಸುವಾಗ ಅವುಗಳಿಗೆ ಒಳರಚನೆ ಎಂಬುದೊಂದಿದೆ ಎಂಬುದೇ ನಮ್ಮ ಗಮನಕ್ಕೆ ಬರುವುದಿಲ್ಲ. ಆದರೆ ಈ ವಿಷಯದಲ್ಲಿ ಉತ್ಪಾದಕ ರಚನೆ ಇರುವ ಪದಗಳು ಅನುತ್ಪಾದಕ ರಚನೆ ಇರುವ ಪದಗಳಿಗಿಂತ ಸ್ವಲ್ಪ ಮಟ್ಟಿಗಾದರೂ ಭಿನ್ನವಾಗಿರಲು ಸಾಧ್ಯವಿದೆ. ಉದಾಹರಣೆಗಾಗಿ ಕಟ್ಟಡ, ತಿಂಡಿ, ಬೀಳಲು, ಬಿರುಕು ಮೊದಲಾದವುಗಳನ್ನು ಬಳಸುವಾಗ ಅವುಗಳ ಒಳರಚನೆಯಲ್ಲಿ ಕಟ್ಟು, ತಿನ್ನು, ಬೀಳು, ಬಿರಿ ಮೊದಲಾದ ಕ್ರಿಯಾಪದಗಳು ಬಳಕೆಯಾಗುವುವೆಂಬ ವಿಷಯ ನಮ್ಮ ಗಮನಕ್ಕೆ ಬಾರದಿದ್ದರೂ ಬಳಲಿಕೆ, ನಂಬಿಕೆ, ಹೋಲಿಕೆ ಮೊದಲಾದವುಗಳನ್ನು ಬಳಸುವಾಗ ಅವುಗಳ ಒಳರಚನೆಯಲ್ಲಿ ಬಳಲು, ನಂಬು, ಹೋಲು ಮೊದಲಾದ ಕ್ರಿಯಾಪದಗಳಿರುವುದು ನಮ್ಮ ಗಮನಕ್ಕೆ ಬರುವ ಸಂಭವವಿದೆ. ಈ ವ್ಯತ್ಯಾಸವನ್ನಾಧರಿಸಿ ಉತ್ಪಾದಕವಾದ ಒಳರಚನೆ ಇರುವ ಪದಗಳನ್ನು ಮಾತ್ರವೇ ವ್ಯಾಕರಣದಲ್ಲಿ ಸಾಧಿಸಬೇಕು, ಅನುತ್ಪಾದಕವಾದ ಒಳರಚನೆ ಇರುವುಗಳನ್ನು ಸಾಧಿಸಬೇಕಾಗಿಲ್ಲ ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಆದರೆ ಈ ಪುಸ್ತಕದಲ್ಲಿ ಇವೆರಡು ರೀತಿಯ ಪದಗಳನ್ನು ಪರಿಶೀಲನೆಗೆ ತೆಗೆದುಕೊಂಡಿದ್ದು ಎರಡಕ್ಕೂ ಒಳರಚನೆಗಳನ್ನು ಮುಖ್ಯವಾಗಿ ಚಾರಿತ್ರಿಕ ಅಂಶಗಳ ಆಧಾರದ ಮೇಲೆ ಕಲ್ಪಿಸಿಕೊಡಲಾಗಿದೆ. ನಾಮಪದಗಳು ಮತ್ತು ಇತರ ಪದಗಳು. ಪದಗಳ ಅರ್ಥವನ್ನು ತಿಳಿದುಕೊಳ್ಳುವಲ್ಲಿ ಒಳರಚನೆಯ ಪಾತ್ರವೆಂತಹದು ಎಂಬ ವಿಷಯದಲ್ಲಿ ನಾಮಪದಗಳಿಗೂ ಮತ್ತು ಇತರ ಪದಗಳಿಗೂ, ಕ್ರಿಯಾಪದ ಮತ್ತು ಗುಣಪದಗಳಿಗೂ ನಡುವೆ ಮುಖ್ಯವಾದ ವ್ಯತ್ಯಾಸವಿದೆ ಎಂಬುದನ್ನು ಇಲ್ಲಿ ಗಮನಿಸುವುದು ಅವಶ್ಯ. ಪದಗಳ ಕುರಿತಾಗಿ ಮೇಲೆ ಹೇಳಿರುವ ಸಂಗತಿಗಳಲ್ಲಿ ಹೆಚ್ಚಿನವು ನಾಮಪದಗಳಿಗೆ ಮಾತ್ರ ಅನ್ವಯಿಸುವಂತಹವುಗಳು, ಕ್ರಿಯಾಪದ ಇಲ್ಲವೇ ಗುಣಪದಗಳಿಗೆ ಅನ್ವಯಿಸುವಂತಹವುಗಳಲ್ಲ. ಉದಾಹರಣೆಗಾಗಿ ಒಳರಚನೆ ಇರುವ ನಾಮಪದಗಳ ಅರ್ಥ ಹೆಚ್ಚಿನೆಡೆಗಳಲ್ಲೂ ಅವುಗಳ ಒಳರಚನೆಯಿಂದ ದೊರಕುವ ಅರ್ಥಕ್ಕಿಂತ ಭಿನ್ನವಾಗಿರುತ್ತದೆ. ಆದರೆ ಒಳರಚನೆ ಇರುವ ಕ್ರಿಯಾಪದ ಮತ್ತು ಗುಣಪದಗಳ ಅರ್ಥ ಹೆಚ್ಚಿನೆಡೆಗಳಲ್ಲೂ ಅವುಗಳ ಒಳರಚನೆಯಿಂದ ದೊರಕುವ ಅರ್ಥವೇ ಆಗಿರುತ್ತದೆ. ಹಾಗಾಗಿ ನಾಮಪದಗಳ ಬಳಕೆಯಲ್ಲಿ ಕಾಣಿಸುವಂತಹ ಒಳರಚನೆ ಇರುವ ಪದ ಮತ್ತು ಪದಗುಚ್ಛ ಎಂಬವುಗಳ ನಡುವಿರುವ ವ್ಯತ್ಯಾಸ ಕ್ರಿಯಾಪದ ಇಲ್ಲವೇ ಗುಣಪದಗಳ ಬಳಕೆಯಲ್ಲಿ ಕಾಣಿಸುವುದಿಲ್ಲ. ನಾಮಪದಗಳಿಗೂ ಮತ್ತು ಇತರ ಪದಗಳಿಗೂ ನಡುವೆ ಇಂತಹ ವ್ಯತ್ಯಾಸ ಕಾಣಿಸಿಕೊಳ್ಳಲು ಮುಖ್ಯ ಕಾರಣವೇನೆಂದರೆ ಹೆಸರಿಸುವುದು ಮತ್ತು ವರ್ಣಿಸುವುದು ಎಂಬ ಎರಡು ರೀತಿಯ ಗುರುತಿಸುವ ವಿಧಾನಗಳು ನಾಮಪದಗಳ ಬಳಕೆಯಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತವಲ್ಲದೆ ಕ್ರಿಯಾಪದ ಇಲ್ಲವೇ ಗುಣಪದಗಳ ಬಳಕೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಯಾಕೆಂದರೆ ವ್ಯಕ್ತಿ, ವಸ್ತು, ಘಟನೆ, ಗುಣಧರ್ಮ ಮೊದಲಾದವನ್ನು ಗುರುತಿಸುವ ಕೆಲಸವನ್ನು ನಾಮಪದಗಳು ಮಾತ್ರ ಮಾಡಬಲ್ಲುವು. ಕ್ರಿಯಾಪದಗಳು ಘಟನೆಗಳನ್ನು ನಿರ್ದೇಶಿಸುತ್ತವಲ್ಲದೆ ಗುರುತಿಸುವುದಿಲ್ಲ. ಇದೇ ರೀತಿಯಲ್ಲಿ ಗುಣಪದಗಳು ಗುಣಧರ್ಮಗಳನ್ನು ಸೂಚಿಸುತ್ತವಲ್ಲದೆ ಗುರುತಿಸುವುದಿಲ್ಲ. ಅವು ಸೂಚಿಸುವ ಗುಣಧರ್ಮಗಳ ಸಹಾಯದಿಂದ ವ್ಯಕ್ತಿ, ವಸ್ತು, ಘಟನೆ, ಗುಣಧರ್ಮ ಮೊದಲಾದುವನ್ನು ಗುರುತಿಸುವ ಕೆಲಸವನ್ನು ನಾಮಪದಗಳು ನಡೆಸುತ್ತವೆ. ಪದಗಳ ಒಳರಚನೆಯ ಕುರಿತಾಗಿ ಮೇಲೆ ಹೇಳಿರುವ ಗುಣಧರ್ಮಗಳಲ್ಲಿ ಹೆಚ್ಚಿನವು ಈ ರೀತಿ ಅವು ಹೆಸರಿಸುವ ವಿಧಾನದ ಮೂಲಕ ವ್ಯಕ್ತಿ, ವಸ್ತು ಮೊದಲಾದುವನ್ನು ಗುರುತಿಸುವುದಕ್ಕಾಗಿ ಬಳಕೆಯಾಗುವ ಸಂದರ್ಭಗಳಲ್ಲಿ ಅವಕ್ಕೆ ಅನ್ವಯಿಸುವಂತಹವುಗಳು. ಹಾಗಾಗಿ ಈ ಗುಣಧರ್ಮಗಳು ನಾಮಪದಗಳಿಗೆ ಮಾತ್ರ ಅನ್ವಯಿಸಬಲ್ಲುವು.
ಪದಗಳ ಗುಣಧರ್ಮಗಳನ್ನು ವಿವರಿಸುವಾಗ ಈ ರೀತಿ ನಾಮಪದ ಮತ್ತು ಇತರ ಪದಗಳ ನಡುವಿರುವ ವ್ಯತ್ಯಾಸವನ್ನು ಗಮನಕ್ಕೆ ತೆಗೆದುಕೊಳ್ಳದಿರಲು ಭಾಷೆಯಲ್ಲಿ ಬರುವ ಪದಗಳಲ್ಲಿ ಹೆಚ್ಚಿನವು ನಾಮಪದಗಳಾಗಿರುವುದೇ ಮುಖ್ಯ ಕಾರಣವೆಂದು ಹೇಳಬಹುದು. ಪುಸ್ತಕದ ಸ್ವರೂಪ. ಕನ್ನಡದಲ್ಲಿ ಬಳಕೆಯಲ್ಲಿರುವ ಪದಗಳ ಒಳರಚನೆಯನ್ನು ಕನ್ನಡದವೇ ಆದ ವ್ಯಾಕರಣ ನಿಯಮಗಳ ಇಲ್ಲವೇ ಒಲವುಗಳ ಮೂಲಕ ವಿವರಿಸಿ ಹೇಳುವುದೇ ಈ ಪುಸ್ತಕದ ಮುಖ್ಯ ಉದ್ದೇಶ. ಇಂತಹ ನಿಯಮಗಳನ್ನು ಪ್ರಾಮುಖ್ಯವಾಗಿ ಕನ್ನಡಕ್ಕೆ ಮೂಲವಾಗಿರುವ ಭಾಷೆಯೊಂದರಿಂದ ಇಳಿದು ಬಂದಿರುವ ಪದಗಳಲ್ಲಿ ಮತ್ತು ಬೇರೆ ಭಾಷೆಗಳಿಂದ ಎರವಲಾಗಿ ಬಂದಿದ್ದರೂ ಬೇರೆ ಬೇರೆ ಬದಲಾವಣೆಗಳ ಮೂಲಕ ಕನ್ನಡದವೇ ಆಗಿರುವ ಪದಗಳಲ್ಲಿ ಕಾಣಬಹುದು. ಕನ್ನಡದಲ್ಲಿ ಬರುವ ಇಂತಹ ಪದಗಳ ಒಳರಚನೆ ಎಂತಹದ್ದು ಎಂಬುದನ್ನು ತಿಳಿಯಲು ಅವನ್ನು ಬೇರೆ ಬೇರೆ ಪದವರ್ಗಗಳಲ್ಲಿ ವಿಂಗಡಿಸಿಕೊಳ್ಳುವುದು ಅವಶ್ಯ. ಯಾಕೆಂದರೆ ಬೇರೆ ಬೇರೆ ಪದವರ್ಗಗಳಲ್ಲಿ ಬರುವ ಪದಗಳು ವಾಕ್ಯಗಳಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ನಡೆಸಬೇಕಾಗಿದ್ದು ಇದಕ್ಕನುಗುಣವಾಗಿ ಅವು ಬೇರೆ ಬೇರೆ ಒಳರಚನೆಗಳನ್ನು ಪಡೆದಿರಬೇಕಾಗುತ್ತದೆ. ಹಾಗಾಗಿ ಕನ್ನಡದ ಪದಗಳು ಮುಖ್ಯವಾಗಿ 3 ಪದವರ್ಗಗಳಲ್ಲಿ ಹೇಗೆ ಸೇರಿಕೊಳ್ಳುತ್ತವೆ ಎಂಬುದನ್ನು 2ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ನಾಮಪದ, ಕ್ರಿಯಾಪದ ಮತ್ತು ಗುಣಪದಗಳೆಂಬುದಾಗಿ 3 ಮುಖ್ಯ ಪದವರ್ಗಗಳಲ್ಲಿ ಸೇರುವ ಪದಗಳು ಕನ್ನಡದಲ್ಲಿ ಬಳಕೆಯಲ್ಲಿವೆ. ಇವುಗಳಲ್ಲಿ ನಾಮಪದವೆಂಬ ವರ್ಗಕ್ಕೆ ಸೇರುವ ಪದಗಳಲ್ಲೇನೆ ಹೆಚ್ಚಿನ ಒಳರಚನೆಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾಗಿ ಮುಂದಿನ 3 ಅಧ್ಯಾಯಗಳಲ್ಲೂ ನಾಮಪದಗಳ ಒಳರಚನೆ ಎಂತಹದು ಎಂಬುದನ್ನೇ ವಿವರಿಸಲಾಗಿದೆ. 3ನೆಯ ಅಧ್ಯಾಯದಲ್ಲಿ ಇವುಗಳ ಒಳರಚನೆಯಲ್ಲಿ ಕಾಣಿಸುವ ಕೆಲವು ವೈಶಿಷ್ಟ್ಯಗಳನ್ನು ಪರಿಶೀಲಿಸಲಾಗಿದೆ ಮತ್ತು ಮುಂದಿನ 2 ಅಧ್ಯಾಯಗಳಲ್ಲಿ ಪ್ರತ್ಯಯಗಳನ್ನು ಬಳಸಿ ರಚಿಸಿದ ನಾಮಪದಗಳನ್ನು ಮತ್ತು 2 ಪದಗಳನ್ನು ಒಟ್ಟು ಸೇರಿಸಿ ರಚಿಸಿದ ನಾಮಪದಗಳನ್ನು ಬೇರೆ ಬೇರಾಗಿ ಪರಿಶೀಲಿಸಲಾಗಿದೆ. ಕ್ರಿಯಾಪದ ಮತ್ತು ಗುಣಪದಗಳ ಒಳರಚನೆಯಲ್ಲಿ ಅಷ್ಟೊಂದು ವೈವಿಧ್ಯತೆ ಇಲ್ಲ. ಅವುಗಳ ಒಟ್ಟು ಸಂಖ್ಯೆಯು ನಾಮಪದಗಳಿಗಿಂತ ಬಹಳ ಕಡಿಮೆ. 6 ಮತ್ತು 7ನೇ ಅಧ್ಯಾಯಗಳಲ್ಲಿ ಈ 2 ವರ್ಗಗಳಿಗೆ ಸೇರುವ ಪದಗಳ ಒಳರಚನೆಯಲ್ಲಿ ಕಾಣಿಸುವ ಕೆಲವು ಪ್ರತ್ಯಯಗಳ ಬಳಕೆ ಎಂತಹದೆಂಬುದನ್ನು ಪರಿಶೀಲಿಸಲಾಗಿದೆ. ಬೇರೆ ಭಾಷೆಗಳಿಂದ ಎರವಲಾಗಿ ಬಂದಿರುವ ಪದಗಳಲ್ಲಿ ಇತ್ತೀಚೆಗಿನವು ಅವನ್ನು ಎರವಲು ಕೊಟ್ಟಿರುವ ಭಾಷೆಯ ಹಲವು ವೈಶಿಷ್ಟ್ಯಗಳನ್ನು ಹಾಗೆಯೇ ಉಳಿಸಿಕೊಂಡಿರುತ್ತವೆ. ಬೇರೆ ಬೇರೆ ಬದಲಾವಣೆಗಳ ಮೂಲಕ ಅವು ಕನ್ನಡದವೇ ಎಂದೆನಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ಹಾಗಾಗಿ ಇಂತಹ ಪದಗಳ ಒಳರಚನೆಯನ್ನು ಬೇರೆಯೇ ಕೆಲವು ನಿಯಮಗಳ ಮೂಲಕ ವರ್ಣಿಸಬೇಕಾಗುತ್ತದೆ. ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ಇಂತಹ ಹಲವು ಪದಗಳು ಕನ್ನಡದಲ್ಲಿ ಬಳಕೆಯಲ್ಲಿದ್ದು ಅವುಗಳ ಒಳರಚನೆ ಎಂತಹದು ಎಂಬುದನ್ನು 8ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಪುಸ್ತಕದ ಕೊನೆಯಲ್ಲಿ ಬರುವ 9ನೇ ಅಧ್ಯಾಯದಲ್ಲಿ ಕನ್ನಡಕ್ಕೆ ಅದರದೇ ಆದ ವ್ಯಾಕರಣ ಪರಂಪರೆಯೊಂದನ್ನು ತಯಾರಿಸಿಕೊಡುವಲ್ಲಿ ಈ ಪುಸ್ತಕದ ಪಾತ್ರವೇನು ಎಂಬುದನ್ನು ವಿವರಿಸಲಾಗಿದೆ. ಇದಲ್ಲದೆ ಈ ಪುಸ್ತಕದ ತಯಾರಿಕೆಯಲ್ಲಿ ಸಹಾಯಕವಾದ ಕೆಲವು ಗ್ರಂಥಗಳ ಪಟ್ಟಿಯನ್ನು ಮತ್ತು ಈ ಪುಸ್ತಕದಲ್ಲಿ ಬರುವ ಕೆಲವು ಮುಖ್ಯ ವಿಷಯಗಳ ಪಟ್ಟಿಯನ್ನು ಕೊನೆಯಲ್ಲಿ ಕಾಣಬಹುದು.